Welcome back guys. In this video I am going to tell about what we will get by doing network marketing and why we have to gain the knowledge about network marketing. ಇವನು ಯಾರಪ್ಪ ನಮಗೆ ಹೇಳ್ತಿದ್ದಾನೆ ಅಂತ ತಿಳ್ಕೊಂತಿರ್ಬೋದು ನೀವು. ಫಸ್ಟ್ ನಾನು ಪರಿಚಯ ಮಾಡ್ಕೊಂಡ್ಬಿಡ್ತೇನೆ. ಮೈಸೆಲ್ಫ್ ಮುಬಾರಕ್, ಐ ಆಮ್ ಸ್ಟಡಿಂಗ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಟ್ SJC ಮೈಸೂರು. ಮತ್ತು ನಮ್ಮ ತಂದೆಯವರು ಕೂಡ 10 to 15 ಇಯರ್ಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಅವರಿಂದ ನಾಲೆಜನ್ನು ಪಡ್ಕೊಳ್ತಿದ್ದೇನೆ. ಮತ್ತು ಮೇನಾಗಿ ನಾನು ಪ್ರತಿ ಮಂಗಳವಾರ ಡಾಕ್ಟರ್ ಶರತ್ ಕುಮಾರ್ ಸರ್ ಅವರು ಜೂಮ್ ಮೀಟಿಂಗ್ ಅಟೆಂಡ್ ಆಗ್ತಿದ್ದೇನೆ. ಅಲ್ಲಿ ಕೂಡ ನನಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ನಾಲೆಜ್ ಸಿಗ್ತಾ ಇದೆ. ಮತ್ತು ಅವರು ಬರೆದಿರುವಂಥ ಬುಕ್ಸ್ಗಳನ್ನು ಓದ್ತಾ ಇದ್ದೇನೆ. ಅಲ್ಲಿ ಕೂಡ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ನಾಲೆಜ್ ಸಿಗ್ತಾ ಇದೆ. ಇಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ನಾವು ಸಕ್ಸಸ್ಸನ್ನು ಪಡಿಬೇಕಂತಂದರೆ ಫಸ್ಟ್ ನಾವು ಅಪ್ಲೈನ್ ಏನು ಹೇಳ್ತಾರಲ್ಲ, ಅಂದರೆ ಅವರು ಸೆಮಿನಾರ್ನ ನಡೆಸ್ತಿರ್ತಾರೆ, ಅದಕ್ಕೆ ಅಟೆಂಡ್ ಆಗಬೇಕು. ಅದಾದ ನಂತರ ನಾವು ಇದು ಮಾಡಬೇಕು, ಯಾವುದೋ ಪ್ರೆಸೆಂಟೇಷನ್ ಕೊಡಬೇಕು. ಅದಕ್ಕೆಲ್ಲ ಪ್ರೆಸೆಂಟೇಷನು, ಸೆಮಿನಾರ್ ಇದೆಲ್ಲ ಅಟೆಂಡ್ ಆಗೋದ್ರಿಂದ ನಮ್ಮಲ್ಲಿ ಏನು ಬೆಳೆಯುತ್ತೆ ಅಂತಂದರೆ ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಇದರಿಂದ ನಮಗೆ ಸ್ಟೇಜ್ ಫಿಯರಲ್ಲಿ ಬರೋಲ್ಲ ಇದೆಲ್ಲ. ಮತ್ತು ನಾವು ಏನನ್ನ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಮಾಡೋದ್ರಿಂದ ಏನೇನು ಪಡ್ಕೊತೇವೆ ಅಂತಂದರೆ, ನಮ್ಮ ಫಸ್ಟ್ ಆಫ್ ಆಲು ನಮ್ಮದು ಕಮ್ಯುನಿಕೇಷನ್ ಸ್ಕಿಲ್ ಜಾಸ್ತಿ ಆಗುತ್ತೆ. ಅಂದರೆ ನಮ್ಮ ಕಮ್ಯುನಿಕೇಷನ್, ನಾವು ಬೇರೆಯವ್ರ ಜೊತೆ ಹೇಗೆ ಮಾತಾಡಬೇಕು, ಯಾವ ಸಂದರ್ಭದಲ್ಲಿ ಯಾವ ರೀತಿ ಮಾತಾಡಬೇಕು, ಇದೆಲ್ಲ ಬರುತ್ತೆ. ಮತ್ತು ಸೆಕೆಂಡಾಗಿ ಕಾನ್ಫಿಡೆನ್ಸ್ ಬೆಳೆಯುತ್ತೆ ನಮ್ಮಲ್ಲಿ. ಮತ್ತು ಥರ್ಡಾಗಿ ಸ್ಟೇಜ್ ಫಿಯರಲ್ಲಿ ಬರೋಂಗೇ ಇಲ್ಲ. ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ನೀವು ಸೀರಿಯಸ್ ಆಗೇ ತೊಗೊಂಡಿದ್ದೀರಾ ಅಂತಂದರೆ ಸ್ಟೇಜ್ ಫಿಯರ್ ಬರೋಂಗೇ ಇಲ್ಲ. ಕಾನ್ಫಿಡೆನ್ಸು ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಲು, ಅದಾದ ನಂತರ ಫೈನಾನ್ಷಿಯಲ್ ಫ್ರೀಡಮ್ ಕೂಡ ಸಿಗುತ್ತೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ. ಇದೆಲ್ಲ ಎದಕ್ಕೆ ಗೊತ್ತಿಲ್ಲ ಅಂತಂದರೆ, ತುಂಬ ಜನರಿಗೆ, ಅಂದರೆ ನಾ ಎಲ್ಲರಿಗೆ ಅಂತ ಹೇಳ್ತಿಲ್ಲ, ತುಂಬ ಜನರಿಗೆ ಗೊತ್ತಿಲ್ಲ ಇದೆಲ್ಲ. ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಮಾಡೋದ್ರಿಂದ ಇದೆಲ್ಲ ಬರ್ತಾವಂತ ತುಂಬ ಜನರಿಗೆ ಗೊತ್ತಿಲ್ಲ. ಎದಕ್ಕೆ ಗೊತ್ತಿಲ್ಲ ಅಂತಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಬಿಟ್ಟಿದ್ದಾರೆ ನಮಗೆ. ಏನಂತ ತೋರಿಸಿದ್ದಾರೆ ಅಂದರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಯಾರು ನೆಗೆಟಿವ್ ಮಾತಾಡ್ತಿದಾರಲ್ಲ ಅವ್ರನ್ನೇನು ಮಾಡ್ತೇವೆ ನಾವು, ಹೆಚ್ಚಿನದಾಗಿ ಅವ್ರ ರೀಲ್ಸ್ನ ಜಾಸ್ತಿ ದಿನಕ್ಕೆ ಶೇರ್ ಮಾಡ್ತೇವೆ. ನಾ ಏನು ಈಗ ಮಾತಾಡ್ತಿದ್ದೇನಲ್ಲ, ಇಂಥ ವಿಡಿಯೋನ ಯಾರು ಶೇರ್ ಮಾಡಲ್ಲ. ಹಾಗಾಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಏನಿದೆ, ನೆಗೆಟಿವ್ ಥಾಟ್ಸ್ ಇದೆ ಎಲ್ಲರಿಗೂ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಜನರನ್ನು ಸೇರಿಸೋ ಬಿಸ್ನೆಸ್ಸು. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಮೋಸ ಮಾಡೋ ಬಿಸ್ನೆಸ್ಸು. ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಂದರೆ ಚೈನ್ ಲಿಂಕ್ ಬಿಸ್ನೆಸ್ಸು. ಇದಷ್ಟೇ ಗೊತ್ತಿದೆ ನಮಗೆ. ಇದನ್ನು ಬಿಟ್ಟರೆ ಉಳ್ಕೆದು ಯಾವುದೂ ಗೊತ್ತಿಲ್ಲ ನಮಗೆ. ಎದಕ್ಕೆ ಗೊತ್ತಿಲ್ಲ ಅಂತಂದರೆ, ಇವರು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ರೀಲ್ಸ್ ಮಾಡ್ತಾರಲ್ಲ, ಅವರಿಂದ ಅವ್ರು ಏನು ಮಾಡ್ತಾರೆ ಅಂದರೆ, ಸಪೋಸ್ ಒಂದು ಕಂಪ್ನಿಯಲ್ಲಿ ಜಾಯ್ನ್ ಆಗಿರ್ತಾರೆ, ಅವರು ಸೀರಿಯಸ್ ಆಗಿ ತೊಗೊಂಡಿರಂಗಿಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನ. ಅವ್ರು ಏನು ಮಾಡ್ತಾರೆ ಅಂದರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಸರಿ ಇಲ್ಲ, ಮೋಸ ಮಾಡುತ್ತದೆ, ನಂಗೆ ತುಂಬ ಮೋಸ ಆಗಿದೆ, ನೀವು ಕೂಡ ಮೋಸ ಆಗಬೇಡಿ ಅಂತಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನ ಮಾಡಬೇಡಿ, ಈ ಟೈಪ್ ಹೇಳಿಬಿಡ್ತಾರೆ. ಅದರಿಂದ ಇಲ್ಲಿ ಏನು ಜಾಯ್ನ್ ಆಗಿರ್ತಾರಲ್ಲ ಫಸ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಲಿ, ಆವಾಗಲೇ ಸ್ಟಾರ್ಟ್ ಮಾಡಿರ್ತಾರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನ. ಅವ್ರು ಏನು ಮಾಡ್ತಾರೆ, ಡಿಮೋಟಿವೇಟ್ ಆಗಿಬಿಡ್ತಾರೆ ಇಂಥ ವಿಡಿಯೋ ಕೇಳೋದ್ರಿಂದ. ಹಾಗಾಗಿ ಜನರಿಗೆ ಏನಾಗ್ತಿದೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಅಂದರೆ ಇದಷ್ಟೇ ಗೊತ್ತಿದೆ, ಚೈನ್ ಲಿಂಕು, ಮೋಸ ಮಾಡೋ ಬಿಸ್ನೆಸ್ಸು ಮತ್ತು ಜನರನ್ನು ಸೇರಿಸೋ ಬಿಸ್ನೆಸ್ಸು, ಇದಷ್ಟೇ ಗೊತ್ತಿದೆ. ಓಕೆನಾ? ಮತ್ತು ಯಾಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಮಾಡ್ಬೇಕಂತ ಹೇಳಿದ್ನಲ್ಲ, ಮತ್ತು ಯಾವ ರೀತಿಯ ನಾಲೆಜನ್ನು ಪಡ್ಕೊಳ್ತೇವೆ. ಫಸ್ಟ್ ನಾಲೆಜ್ ಪಡ್ಕೊಂಡ ನಂತರ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ನಮಗೆ ನಾಲೆಜ್ ಇಲ್ಲದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯನ್ನು ಸ್ಟಾರ್ಟ್ ಮಾಡ್ತೇವೆ ಅಂದರೆ ಇಟ್ ಈಸ್ ಇಂಪಾಸಿಬಲ್, ಯಾರ ಕಡೆ ಸಾಧ್ಯ ಇಲ್ಲ. ಅದರಲ್ಲಿ ನಾವು ಸಕ್ಸಸ್ಸನ್ನು ಆಗಬೇಕಂತಂದರೆ ನಾವು ಸೀರಿಯಸ್ ಆಗಿ ತೊಗೋಬೇಕು. ಸುಮ್ಮನೆ ಅವರು ಹೇಳಿದರು ಒಬ್ಬನ ಜಾಯ್ನ್ ಮಾಡಿಸು ಮತ್ತು ಇನ್ನೊಬ್ಬರು ಜಾಯ್ನ್ ಮಾಡಿಸು ಇಷ್ಟೇ ಹೇಳಿದ್ರೆ ಅದಲ್ಲ. ಅದ್ರ ಬಗ್ಗೆ ನಾವು ಸೀರಿಯಸ್ ಆಗಿ ತೊಗೊಂಡು ಕೆಲಸ ಮಾಡಿ ವರ್ಕ್ ಮಾಡಿದರೆ ಅಷ್ಟೇ ಸಕ್ಸಸ್ ಆಗ್ತೇವೆ. ಇವತ್ತು ತುಂಬ ಜನರು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ಸೀರಿಯಸ್ ಆಗಿ ತೊಗೊಂಡ್ರು, ತುಂಬ ಸೀರಿಯಸ್ ಆಗಿ ತೊಗೊಂಡು ಇವತ್ತು ಕೋಟಿಗಟ್ಟಲೆ ಹಣ ಸಂಪಾದಿಸಿದ್ರು. ಬಟ್ ಇದೆಲ್ಲ ಗೊತ್ತೇ ಇಲ್ಲ ನಮಗೆ. ಓಕೆನಾ? ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಮಿಸ್ ಮಾಡಿದೆ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.